ಹಾಗಾದ್ರೆ ಅನ್ನಭಾಗ್ಯದ ಯೋಜನೆ ಮೂಲಕ ಬಡವರಿಗೆ ಸಿಗಬೇಕಾದಂತ ಅಕ್ಕಿಗಳು ಈ BPL ಕಾರ್ಡುದಾರರಿಗೆ ಸಿಗಬೇಕಾದಂತ ಅಕ್ಕಿ ಎಲ್ಲಿ ಹೋಗ್ತಾ ಇದೆ, ಹೇಗೆ ದಂಧೆ ನಡೀತಾ ಇದೆ, ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಹಾಗೇನೇ ಯಾರೆಲ್ಲ ಅಕ್ರಮವಾಗಿ BPL ಕಾರ್ಡುಗಳನ್ನು ಹೊಂದಿದ್ದಾರೆ, ಸರ್ಕಾರ ಈ ಬಗ್ಗೆ ತೆಗೆದುಕೊಂಡಿರುವಂತ ನಿರ್ಧಾರ, ಈ ವಿಚಾರವಾಗಿ ಕೂಡ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಎಸ್ ಆನಂದ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಗೃಹಿಣಿಯಾಗಿರುವಂತಹ ಮಹಾಲಕ್ಷ್ಮಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅನ್ನಭಾಗ್ಯ ಯೋಜನೆಯ ಫಲಾನುಭವಿ ಆಗಿರುವಂತಹ ಮಂಜುನಾಥ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನೇರವಾಗಿ ಆನಂದ್ ಅವರಿಂದ ಆರಂಭ ಮಾಡೋಣ. ಸರ್, ಅನ್ನಭಾಗ್ಯ ಯೋಜನೆಯ ಹಿಂದೆ ಸಾಕಷ್ಟು ಕನಸಿತ್ತು ಸರ್ಕಾರಕ್ಕೆ ಅಂತ ಹೇಳಲಾಗ್ತಾ ಇದೆ. ಬಡವರಿಗೆ ಈ ಯೋಜನೆ ತಲುಪಬೇಕು, ಬಡವರು ಯಾರು ಹಸಿವಿನಿಂದ ಇರಬಾರ್ದು, BPL ಕಾರ್ಡುದಾರರಿಗೆ ಈ ಯೋಜನೆಯ ಭಾಗ್ಯ ಸಿಗಬೇಕು ಅಂತೇಳಿ ಈ ಯೋಜನೆಯನ್ನ ಜಾರಿಗೆ ತರಲಾಗುತ್ತೆ. ಬಟ್ ಸಮರ್ಪಕವಾಗಿ ಅನುಷ್ಠಾನ ಆಗಿದೆಯಾ ಸರ್? ಹೇಗೆ ಸಮರ್ಪಕವಾಗಿ ಅನುಷ್ಠಾನ ಆಗಿಲ್ಲ. ಲಾಸ್ಟ್ ಟೈಮ್ ಒಂದು 2022ರಲ್ಲಿ ಸಹ ಒಂದು ಗೌರ್ಮೆಂಟ್ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು BPL ಕಾರ್ಡ್ ತಗೊಂಡಿರ್ತಾರೆ. ಆವಾಗ ನಾನು ಆಯುಕ್ತರಿಗೆ ಅವ್ರ ಕಾರ್ಡನ್ನು ರದ್ದು ಮಾಡಿಬಿಡ್ತಾರೆ. ಆದರೆ ಅವರ ವಿರುದ್ಧ ಒಂದು ದೂರು ಕೊಟ್ಬಿಟ್ಟು ಅವ್ರನ್ನ ಆಗ ಭಾರತೀಯ ಸಮಿತಿ ಇತ್ತು, ಅದು ಭಾರತೀಯ ದಂಡ ಸಮಿತಿ IPCನಲ್ಲಿ ಒಂದಷ್ಟು 7-8 ಸೆಕ್ಷನ್ಗಳು ಹಾಕ್ಬಿಟ್ಟು ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಇವರು ಮೋಸ್ಟ್ಲಿ ಅವರಿಂದ ದುಡ್ಡು ಇಸ್ಕೊಂಡು ಅದು ಏನು ಮಾಡಿದಾರೆ ಗೊತ್ತಿಲ್ಲ, ನನಗೇನು ಮಾಹಿತಿ ಬಂದಿಲ್ಲ. ಅದು ಒಂದು. ಎರಡನೇದೇ ಬಂದು, ಈಗ ಬೆಂಗಳೂರಲ್ಲಿ ಇಂದಿರಾ ಕ್ಯಾಂಟೀನ್ ಇದೆ, ಗ್ರಾಮಾಂತರದಲ್ಲಿ ಇಂದಿರಾ ಕ್ಯಾಂಟೀನ್ ಇಲ್ವಲ್ಲ. ಯಾಕೆಂದರೆ ಅಲ್ಲಿ ಬೆಂಗಳೂರಲ್ಲಿ ನಿಮಗೆ 10 ರೂಪಾಯಿಗೆ ತಿಂಡಿ, 20 ರೂಪಾಯಿ ಊಟ ಸಿಗುತ್ತೆ, ಆಯಿತಾ. ಇದನ್ನೇ ಮಾಡಿದ್ರೆ ನಿಮಗೆ ಈ ಅನ್ನಭಾಗ್ಯ ಯೋಜನೆ ಬೇಕಾಗಿಲ್ಲ ಅನಿಸುತ್ತೆ. ಸೊ ಇದರಲ್ಲೂ ದುಡ್ಡು ತಿಂತಾ ಇದ್ದಾರೆ. ಈ ಅನ್ನಭಾಗ್ಯ ಇದೆ, ಇದು ದುಡ್ಡು ತಿನ್ನೋ ಒಂದು ದಂಧೆ, ಆ ಹೆಸರಲ್ಲಿ ಮಾಡೋ ಇದು ಅಂತ ನಾನು ಹೇಳ್ತೀನಿ. ಸೊ ಈ ಬೇಸಿಸ್ ಅಲ್ಲಿ ನೀವೇನೇನು ಅದು ಅಲಿಗೇಷನ್ಸ್ ಮಾಡಿದಿರಲ್ಲ, ಅದಷ್ಟು ನಾನು ಅದನ್ನು ಪೂರ್ವಕವಾಗಿ ನಾನು ಹೇಳ್ಕೊಂಡು ಹೋಗ್ತೀನಿ. ಬಟ್ ಅನ್ನಭಾಗ್ಯ ಯೋಜನೆ ಮುಖೇನ ದೊಡ್ಡ ದಂಧೆ ನಡೀತಾ ಇದೆ. ಯಾರಿಗೂ ಸೇರ್ಬೇಕಾದಂತ ಅಕ್ಕಿ ಇನ್ಯಾರ್ದು ಪಾಲಾಗ್ತಾ ಇದೆ, ಕಮಿಷನ್ ಬರುತ್ತೆ, ಜೊತೆಗೆ ಡೈರೆಕ್ಟ್ ಆಗಿ ಸರ್ಕಾರವೇ ಅದರ ಫಲಾನುಭವಿ. ಈ ಸರ್ಕಾರಿ ಅಧಿಕಾರಿಗಳು ಅದರ ಫಲಾನುಭವಿಗಳಿದ್ದಾರೆ. ಓಕೆ, ಮುಂದಿನ ಹಂತದಲ್ಲಿ ಮಾತನಾಡ್ತಾ ಹೋಗೋಣ. ಮಹಾಲಕ್ಷ್ಮಿ ಅವರೇ, ಗಮನಿಸ್ತಾ ಇದ್ರಿ, ನಾನು ಆಗ್ಲೂ ಕೂಡ ಕಾರ್ಯಕ್ರಮ ಆರಂಭದಲ್ಲೂ ಕೂಡ ಹೇಳಿದೆ, ಅನ್ನಭಾಗ್ಯ ಯೋಜನೆಯ ಹಿಂದೆ ಸರ್ಕಾರ ಸಾಕಷ್ಟು ಪ್ಲಾನ್ಗಳನ್ನು ಹಾಕೊಂಡಿತ್ತು ಅಂತ ಹೇಳಿ. ಬಟ್ ಮಹತ್ವಾಕಾಂಕ್ಷಿ ಸರ್ಕಾರ ಹೊಂದಿತ್ತು, ಆದರೆ ಜನರಿಗೆ ಸರಿಯಾಗಿ ತಲುಪ್ತಾ ಇದೆಯಾ ಯೋಜನೆ? ಮೊದಲನೇದಾಗಿ ಇದೊಂದು ನೀವು ಹೇಳ್ದಂಗೆ ಮಹತ್ವಾಕಾಂಕ್ಷೆ ಯೋಜನೆ. ಈ ಮಹತ್ವಾಕಾಂಕ್ಷೆ ಯೋಜನೆಯಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಒಂದು ಅವ್ರದ್ದೊಂದು ದೊಡ್ಡ ಯೋಜನೆಗಳಲ್ಲಿ ಯಾರು ನಮ್ಮ ರಾಜ್ಯದಲ್ಲಿ ಹಸಿವುಕೊಂಡು ಇರಬಾರ್ದು. ಯಾಕೆಂದ್ರೆ ಮೂಲಭೂತ ಸೌಕರ್ಯಗಳಲ್ಲಿ ಆಹಾರ ಕೂಡ ಒಂದು. ಮನುಷ್ಯನಿಗೆ ಅವನಿಗೆ ಆಹಾರ ಹೊಟ್ಟೆ ತುಂಬಿದ್ರೆ ಮಾತ್ರ ಅವನು ಮುಂದಿನ ದಿನ ಯೋಚಿಸಕ್ಕೆ ಸಾಧ್ಯ, ಅವನು ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ. ಫಸ್ಟ್ ಹೊಟ್ಟೆ ತುಂಬಲಿ, ನಮ್ಮ ರಾಜ್ಯದ ಜನ ಯಾರು ಹಸಿವುಕೊಂಡು ಇರಬಾರ್ದು ಅಂತ ಒಂದೇ ಆಲೋಚನೆಯಲ್ಲಿ ಈ ಅನ್ನಭಾಗ್ಯ ಯೋಜನೆ ತಂದಿರೋದು ಸಿದ್ದರಾಮಯ್ಯ ಅವರು. ಸರ್ ಹೇಳ್ದಂಗೆ ಹೆಚ್ಚಿನದಾಗಿ 100% ಮುಟ್ಟಿಲ್ಲ, ಕರೆಕ್ಟು. ಬಟ್ ಆದರೆ ಅವರ ಒಂದು ಅನುಭವದಲ್ಲಾಗಿರ್ಬೋದು ಅಥವಾ ಅವರೊಂದು ಅನುಷ್ಠಾನಗಳು ತರ್ತಿರೋ ಒಂದು ರೀತಿ ಆಗಿರ್ಬೋದು, ಖಂಡಿತ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಯಾರು ಅರ್ಹರಿದಾರಲ್ಲ ಅವ್ರಿಗೆಲ್ಲ ಸಿಕ್ಕೇ ಸಿಗುತ್ತೆ. ಆ ಅರ್ಹರಿಗೆ ಸಿಕ್ಕಬೇಕು ಅಂತಂದ್ರೆ ಯಾರು ಅನರ್ಹರಿದ್ದಾರಲ್ಲ, ಯಾರು BPL ಕಾರ್ಡು ಇವ್ರು ಹೇಳ್ದಂಗೆ ಗೌರ್ಮೆಂಟ್ ಕೆಲಸದಲ್ಲಿರೋರು, MNC ಕಂಪ್ನಿಗಳಲ್ಲಿರೋರು, ಲ್ಯಾಂಡ್ ಹೊಂದಿರೋರು, ಕಾರ್ಗಳು ಮನೆಯಲ್ಲಿ ಕಾರ್ಗಳು 2-3 ಕಾರ್ಗಳು ಹೊಂದಿರೋರು, ಅಥವಾ ಅವ್ರಿಗೆ ಅವಶ್ಯಕತೆ ಇಲ್ಲ, ಈ 10 kg ರೈಸ್ ಅವ್ರಿಗೇನು ಅವಶ್ಯಕತೆ ಇಲ್ಲ, ಅಕ್ಕಿ ಅವಶ್ಯಕತೆ ಇಲ್ಲ, ಆದ್ರೆ ಪಡ್ಕೊಂಡು ಆ ಗೌರ್ಮೆಂಟ್ ಕೊಡ್ತಿರೋ ಸೌಲಭ್ಯಗಳನ್ನ ಇವ್ರಿಗೆ ಅರ್ಹತೆ ಇಲ್ದಿದ್ರು ಕಳ್ಳದಾರಿಯಲ್ಲಿ ಬಂದು ಪಡ್ಕೊಳ್ತಿದಾರಲ್ಲ, ಅಂತವ್ರಿಗೆ ನಿಲ್ಸಿದ್ರೆ ಖಂಡಿತ ಇದು 100% ಎಲ್ಲಾರ್ಗೂ ತಲುಪುವಂತ ಅವಕಾಶಗಳು ಆಗುತ್ತೆ ಮುಂದಕ್ಕೆ. ಅದು ನಾವು ಸಾರ್ವಜನಿಕರು ಜವಾಬ್ದಾರಿ ತಗೋಬೇಕು. ಈಗ ನನಗೆ ಬೇಕಾಗಿಲ್ಲ ಅಂತಂದ ಮೇಲೆ ನನ್ನ ಕರ್ತವ್ಯ ಆಗಬೇಕು, ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಆಗಿರಬೇಕು, ಇದು ನಂದಲ್ಲ, ಇದು ನಾವು ಬಿಟ್ಕೊಟ್ರೇನೆ ಬೇರೆಯವ್ರಿಗೆ ಯಾರಿಗೆ ತಲುಪಬೇಕೋ ಅವ್ರಿಗೆ ತಲುಪುತ್ತೆ ಅನ್ನೋ ಅಂತ ಒಂದು ಗುಣಗಳು ಇಟ್ಕೊಂಡು ಇದನ್ನ ಅವ್ರು ಸರೆಂಡರ್ ಮಾಡಬೇಕು. ಗೌರ್ಮೆಂಟ್ ಬಂದು ಇವ್ರ ಮೇಲೆ ಕ್ರಮ ಕೈಗೊಂಡು ಫೈನ್ ಹಾಕಿಸ್ಕೊಂಡು ಶಿಕ್ಷೆಗೆ ಒಳಪಡಿಸೋದಕ್ಕಿಂತ ಮುಂಚೆ ತನ್ನ ಜವಾಬ್ದಾರಿಯನ್ನು ಸಾರ್ವಜನಿಕನು ಅರ್ಥಕೊಂಡು ಅದನ್ನ ಸರೆಂಡರ್ ಮಾಡಬೇಕು BPL ಕಾರ್ಡ್ ಹೋಲ್ಡರ್ಸ್. ಸೊ ಆಗ ಮಾತ್ರನೇ ಇದು ಈ ಒಂದು ಯೋಜನೆ ಏನಿದೆ ಅದು ಎಲ್ಲರಿಗೂ ತಲುಪಕ್ಕೆ ಸಾಧ್ಯ ಆಗುತ್ತೆ. ಎಸ್,